ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದಂತ ಮಾತು. ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಂತ ವೃದ್ಧರು ಆಸ್ಪತ್ರೆಯವರು ಪೊಲೀಸರಿಗೆ ಫೋನ್ ಮಾಡದಂತೆ. ಆಸ್ಪತ್ರೆಯಲ್ಲಿ ಈ ರೀತಿ ಅಡ್ಮಿಟ್ ಆಗಿದ್ದಂತ ವೃದ್ಧರು ತೀರ್ಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಏನ್ ಮಾಡ್ಬೇಕು ಒಂದು ನೋಡಿ. ಪೊಲೀಸರ ಆಸ್ಪತ್ರೆಗೆ ಬಂದು ಆ ವೃದ್ಧರ ಡಾಕ್ಯುಮೆಂಟ್ಸ್ ಆಸ್ಪತ್ರೆ ಅವರ ಹತ್ರ ಏನೇನಿದೆ ಎಲ್ಲವನ್ನು ತೆಗೆದುಕೊಂಡ್ರು. ಅವರ ಮನೆ ಅಡ್ರೆಸ್ ಹುಡ್ಕೊಂಡು ಹೋದ್ರು. ಅವರ ಮನೆ ಅಕ್ಕಪಕ್ಕದ ಮನೆಯವರ ಹತ್ರ ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿ ಇದ್ದಂತ ವೃದ್ಧರು ಈ ರೀತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ, ಅವ್ರು ತೀರ್ಕೊಂಡಿದ್ದಾರೆ, ಅವ್ರಿಗೆ ನೆಂಟಸ್ಥರು, ಸಂಬಂಧಿಕರು, ಬಂಧು ಬಳಗ, ಮಕ್ಕಳು, ಮೊಮ್ಮಕ್ಕಳು ಯಾರಾದ್ರೂ ಇದ್ದಾರಾ ಅಂತ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಉತ್ತರ ಕೊಟ್ರು. ಹೌದು ಸರ್, ಅವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ USA ಅಮೆರಿಕದಲ್ಲಿದ್ದಾನೆ, ಇನ್ನೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಅಂತ. ಸರಿ ಅಂತ 2 ಮಕ್ಕಳ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿದ್ರು. ಮಕ್ಕಳಿಗೆ ಫೋನ್ ನಲ್ಲಿ ಹೇಳ್ತಾರೆ, ಒಬ್ಬ ಮಗ ಅಮೆರಿಕ, ಮತ್ತೊಬ್ಬ ಮಗಳು ಕೆನಡಾ. ಪೊಲೀಸರು ಹೇಳಿದ್ರು, ಈ ರೀತಿ ಭಾರತದಲ್ಲಿ ಇದ್ದಂತ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ವಿದೇಶದಲ್ಲಿರುವಂತ 2 ಮಕ್ಕಳು ಪೊಲೀಸರಿಗೆ ವಾಪಸ್ ಫೋನ್ ನಲ್ಲಿ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸೊತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಿಯರು ಸರ್ವಸ್ವವನ್ನು ಮುಡಿಪಾಗಿಟ್ಟು ನೂರಾರು ಕನಸುಗಳು, ಸಾವಿರಾರು ನಂಬಿಕೆಗಳು, ಲಕ್ಷಾಂತರ ಆಶೆಗಳು, ಪ್ರೀತಿಗಳನ್ನು ಹೊತ್ತು ಅತ್ಯಂತ ಅಮೂಲ್ಯವಾಗಿ ಮಕ್ಕಳನ್ನ ಜೋಪಾನ ಮಾಡಿ ಸಾಕಿರ್ತಾರೋ, ಆ ಮಕ್ಕಳಿಗೆ ಕೊನೆ ಕಾಲಘಟ್ಟದಲ್ಲಿ ತಮ್ಮದೇ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಿ ಮಕ್ಕಳನ್ನು ಬೆಳೆಸಿ ಯಾವ ಸಾರ್ಥಕತೆಗೋಸ್ಕರ? ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ